ನಮಸ್ಕಾರ ಕಣ್ರಣ್ಣ. ಏರ್ಪೋರ್ಟಲ್ಲಿ ಗಾಡಿ ಓಡಿಸ್ಕೊಂಡು ಕೂತಿದ್ದೀರಲ್ಲ, ಬುಕ್ಕಿಂಗ್ಗಳು ಕಾಯ್ಕೊಂಡು ಆ ಟರ್ಮಿನಲ್ಲು 1, 2 ಇದರೊಳಗಡೆ ಎಲ್ಲ ನೀವು ಕಾಯ್ಕೊಂಡು ಕೂತಿದ್ದೀರಲ್ಲ, ಇವತ್ತಿಗೂ ಕೂಡ ಏರ್ಪೋರ್ಟಲ್ಲಿ ಬುಕ್ಕಿಂಗ್ ಬರ್ಬೇಕಾದ್ರೆ ಎಲ್ಲಿಗೆ ಅಂತ ತೋರಿಸಲ್ಲ, ಎಷ್ಟು ಅಂತ ತೋರಿಸಲ್ಲ. ಆದರೂ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಪಿಕಪ್ ಮಾಡ್ಕೊಂಡು ಬರ್ತೀರಲ್ಲ, ನಿಮ್ಗೇನು ಅನ್ಸೋದಲ್ವೇನೋ? ಅವತ್ತು 1 ವರ್ಷದಿಂದನೇ ನಾನು ಆ ಪ್ರಶ್ನೆ ಮಾಡಿದ್ದೆ. ಇವತ್ತಿನವರೆಗೂ ಯಾರೂ ಆ ಪ್ರಶ್ನೆ ಮಾಡ್ತಾ ಇಲ್ವಲ್ಲ ನೀವು? ನಾನು ಅಲ್ಲಿ ಬರ್ತೀನಿ 100%. ಹಿಂಗೆ ಕೆಲವೇ ದಿವಸದಲ್ಲಿ ಒಳಗಡೆ ನುಗ್ತೀನಿ. ನಾನು ಬಂದಂಥ ಟೈಮಲ್ಲಿ ಏನೇನು ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಏನೋ ಏರ್ಪೋರ್ಟಲ್ಲಿರುವಂಥ ಓಲಾ ಝೋನ್ಗೆ. ಊಬರಲ್ಲಂತೂ ಬಿಡು, ನಂದು ಐಡಿನೇ ಕೊಟ್ಟಿಲ್ಲ ಅವನ ಹತ್ರ, ನಾನು ಮಾತಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ಅವನಂತರ ಹೆಂಗೆ ಅಂದರೆ ಊಬರೋನು ಈ ಮಗುನು ಜಿಂಟದು ತೊಟ್ಲನ್ನು ತಗೋದು ಅಂತಾರಲ್ಲ, ಹಂಗೆ ಇವ್ರುಗಳೇ ನಮ್ಮ ಡೇಟಾಗಳನ್ನ ಬೇರೆ ಯಾರಿಗೋ ಮಾರ್ಕೊಂಡ್ಬಿಟ್ಟಿರ್ತಾರೆ. ಮಾರ್ಕೊಂಡು ಅದನ್ನ ಬೇರೆ ಯಾರಿಗೋ ಐಡಿಗಳನ್ನ ಕೊಟ್ಬಿಟ್ಟು ನಮ್ಮ DL ಅಲ್ಲಿ ಬೇರೆ ಎಲ್ಲೋ ಗಾಡಿ ಓಡ್ತಾ ಇರ್ತದೆ. ನಮಗೆ ಅವ್ರ ಸಿಸ್ಟಮ್ ಒಳಗಡೆ ಏನಿದೆ ಅಂತ ಅವ್ರಿಗೆ ಮಾತ್ರ ಕಾಣುತ್ತೆ, ನಮಗೆ ಕಾಣೋದೇ ಇಲ್ಲ. ಈ ಓಲಾದವನು ಹೆಂಗೆ ಅಂದರೆ ಇವಂದೇ ಗೊತ್ತಾಗುತ್ತೆ. ಒಂದು ಮೊಬೈಲ್ ನಂಬರ್ ಆಗ್ತಿದ್ದಂಗೆ ದಿಸ್ ನಂಬರ್ ಆಲ್ರೆಡಿ ಎಕ್ಸಿಸ್ಟೆಡ್ ಅಂತ ಬರುತ್ತೆ. ಇದು ಓಕೆ, ಇವನು ID ಬ್ಲಾಕ್ ಮಾಡಿದ್ದಾನೆ. ಕಾರಣ ಏನು ಅಂದರೆ ಯಾರು ಪ್ರಶ್ನೆ ಮಾಡಿದ್ರೆ ID ಬ್ಲಾಕ್ ಮಾಡೋದಷ್ಟೇ. ನೀವು ಅಟ್ಲೀಸ್ಟ್ ಒಳಗಡೆ ಏರ್ಪೋರ್ಟಲ್ಲಿ ಕಾಯ್ಕೊಂಡು ಕೂತಿದ್ದೀರಲ್ಲ ಬುಕ್ಕಿಂಗ್ಗಳನ್ನ, ಎಲ್ಲಿಗೆ ಅಂತಾನೆ ತೋರಿಸಲ್ಲ, ಎಷ್ಟು ಅಂತಾನೆ ತೋರಿಸಲ್ಲ. ಅಟ್ಲೀಸ್ಟ್ ಅದನ್ನಾರ ಅಲ್ಲಿ ನಿಂತ್ಕೊಂಡಿರೋ ನೋಡಯ್ಯ, ನನಗೆ ಎಲ್ಲಿಗೆ ಅಂತ ತೋರಿಸ್ತಲ್ಲ, ನನಗೆ ತೋರಿಸು ಫಸ್ಟು. ಎಷ್ಟು ಅಂತ ತೋರಿಸಲ್ಲ ಅದನ್ನು ತೋರಿಸು. ಇಲ್ಲ ಅಲ್ಲೊಂದು ಬೋರ್ಡ್ ಹಾಕೋ, ಕಿಲೋಮೀಟ್ರಿಗೆ ಇಷ್ಟು, ಸಿಡನ್ಗೆ ಇಷ್ಟು, ಮಿನಿಗೆ ಇಷ್ಟು ಅಂತ ಬೋರ್ಡ್ ಹಾಕೋ, ಆಗ ನಾವು ಹೋಗ್ತೀವಿ ಅಂತ. ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ವಲ್ಲ ಬ್ರದರ್ ನೀವು? ಯಾಕೆ ನಿಮ್ಗೇನು ಅನ್ಸೋದೇ ಅಲ್ವಾ? ಅಟ್ಲೀಸ್ಟು ಏರ್ಪೋರ್ಟ್ ಒಳಗಡೆ ಇರೋಂಥವ್ರು ಒಂದು ವಾರ ಅದೇ ಜಾಗದಲ್ಲಿ ನಿಂತ್ಕೊಂಡು, ಅದೇನಾರು ಆಗಲಿ ಕಣೆ, ನನಗೆ ಅಮೌಂಟು ತೋರಿಸ್ಬೇಕು, ಕಿಲೋಮೀಟ್ರ್ ಅಮೌಂಟು ಎಷ್ಟು, ಎಲ್ಲಿಗೆ ಅನ್ನೋದು ತೋರಿಸ್ಬೇಕು, ಎಷ್ಟು ಅಂತ ತೋರಿಸ್ಬೇಕು. ನನಗಿಷ್ಟ ಇದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅನ್ನೋ ಥರದಲ್ಲಿ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ? ಎಲ್ಲ ಭಯ ನನ್ನನ್ನು ಬ್ಲಾಕ್ ಮಾಡಿಬಿಡ್ತಾನೆ ಅಂತ. ಸರಿ, ಅವನು ಬ್ಲಾಕ್ ಮಾಡ್ತಾನೆ ಅಂದರೆ ಅವನ ಮೇಲೆ ನೀವು ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇಲ್ವಾ? ಏನು ಅಲ್ಲಿ ಬರೀ ನಾಗೇಶ್ವರ ಒಬ್ಬನೇ ಹೋಗ್ಬೇಕಾ ಕಂಪ್ಲೇಂಟ್ ಕೊಡೋಕ್ಕೆ? ನಿಮಗೆ ಧೈರ್ಯ ಇಲ್ಲೇನಾ? ಏನ್ರಣ ನೀವು? ನಾವು ಎಷ್ಟೋ ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ನಾನೇನೋ ಮೋಸ್ಟ್ಲಿ ಚೇಂಜ್ ಆಗೈತೇನೋ ಅನ್ಕೊಂಡೆ. ಇವತ್ತು ಯಾರೋ ಒಬ್ರು ಸ್ಕ್ರೀನ್ಶಾಟ್ ಕಳಿಸಿದ್ರು, ಇನ್ನೂ ಚೇಂಜ್ ಆಗಿಲ್ಲ. ಅದು ಅಮೌಂಟೇ ತೋರಿಸಲ್ಲ. ಅದೆಂಗೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಹಿಂದಿನ ಕಾಲದಲ್ಲಿ ದನದ ವ್ಯಾಪಾರ ಮಾಡ್ಬೇಕಾರೆ ಟವಲ್ನ ಮೇಲೆ ಕೈ ಮೇಲೆ ಹಾಕ್ಕೊಂಡು ಇಬ್ರು ನಾವು ಬೆರಳಲ್ಲಿ ಹಿಂಗೆ ಮುಟ್ಕೊಂಡು ಅದೆಷ್ಟು ಅಂತೇಳಿ ವ್ಯಾಪಾರ ಮಾಡ್ತಾ ಇದ್ರು. ಹಂಗೆ ಮಾಡ್ತಾ ಇದ್ದಾರೆ. ನೀವು ಇವತ್ತಿಗೂ ಅದೇ ಥರ ಒಪ್ಕೊಂಬತ್ತಾ ಇದ್ದೀರಲ್ಲ ಬ್ರದರ್ ನೀವು. ಸರ್, ಇದು ಕಾನೂನು ಪ್ರಕಾರ ತಪ್ಪು ಸರ್. ಇದು ನೋಡಿ, ನೀವೇನಾರ ಪ್ರಶ್ನೆ ಮಾಡ್ತೀನಿ ಅಂದ್ರೆ ಮಾಡಿ, ಇಲ್ಲ ಕೆಲವು ದಿನ ಆದ್ಮೇಲೆ ನಾನೇ ಬರ್ತೀನಿ ಒಳಗಡೆ. ಅಷ್ಟೊಳಗಡೆ ನೀವು ಯಾರು ನಂತರನೇ ಧೈರ್ಯವಾಗಿ ಪ್ರಶ್ನೆ ಮಾಡಿ ಸರ್. ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ ಕೇಳೋದ್ರಲ್ಲಿ ನ್ಯಾಯ ಇರ್ತದೆ. ಕಸ್ಟಮರ್ಗೆ ಮಾತ್ರ ಅಮೌಂಟ್ ತೋರಿಸ್ತಾರೆ, ನಿಮ್ಗೆ ಯಾಕೆ ಸರ್ ತೋರಿಸಲ್ಲ? ನೀವು ಅಲ್ಲಿಗೆ ಹೋಗಿ ಎಂಡ್ ಆದ್ಮೇಲೆ ಅದು ಎಷ್ಟು ಅಂತ, ಆಮೇಲೆ ಅಲ್ಲಿವರೆಗೂ ನಿಮ್ಗೆ ಜ್ಞಾನನೇ ಇಲ್ಲ ಎಷ್ಟು ಅಮೌಂಟು ಅಂತ. ಪ್ರಶ್ನೆ ಮಾಡ್ರಿ. ಏರ್ಪೋರ್ಟ್ ಒಳಗಡೆ ಕೂತಿರೋರು ನೀವು ಪ್ರಶ್ನೆ ಮಾಡಬೇಕು. ಅದೇ ಥರ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋರು ಏರ್ಪೋರ್ಟ್ಗೆ ಅಂತ ಪಿಕಪ್ ಮಾಡ್ಕೊಳ್ಳುವಂಥ ಕಸ್ಟಮರ್ಗಳಿಗೆ ಅರ್ಥ ಮಾಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ಬೇಕು ಏರ್ಪೋರ್ಟ್ಗೆ. ಸರ್ಕಾರದ ದರ ಇಷ್ಟಿದೆ, ಇಷ್ಟು ಕೊಟ್ರೆ ಬರ್ತೀನಿ ಅಂತೇಳಿ ಮಾತಾಡೋದನ್ನ ವಿಡಿಯೋ ಮಾಡ್ಕೋಬೇಕು. ಅಲ್ಲಿ ಲಾಸ್ಟ್ಗೆ ಹೋದಾಗ ಅವ್ರು ಮೊದಲು ನಾವು ಏರ್ಪೋರ್ಟ್ಗೆ ಹೋಗ್ಬಿಡೋಣ, ಅಲ್ಲೋಗಿ ಕಿರಿಕ್ ಮಾಡೋಣ ಅಂತ ಕೆಲವ್ರು ಇರ್ತಾರೆ. ಅಂಥವ್ರು ಅಲ್ಲಿಗೆ ಹೋದ್ಮೇಲೆ ನಾಟಕ ಮಾಡಿದ್ರೆ ಅದೇ ವಿಡಿಯೋನ ತೋರಿಸ್ಬಿಟ್ಟು ಪೊಲೀಸವ್ರ ಹತ್ರ ದುಡ್ಡನ್ನ ಕಿತ್ಕೋಬೋದು. ಬಟ್ ಏನಪ್ಪ ಅಂದರೆ ನಿಮ್ಗಳಿಗೆ ID ಬ್ಲಾಕ್ ಮಾಡ್ಬಿಡ್ತಾನೆ. ಎಲ್ಲರೂ ಮಾಡ್ರೆ, ಬೆಂಗಳೂರಲ್ಲಿ ಇರೋರು ಆ ಕೆಲಸ ಮಾಡಿ ನೋಡೋಣ. ಎಲ್ಲಾರ್ದು ID ಬ್ಲಾಕ್ ಮಾಡ್ಕೊಂಡು ಏನು ಮಣ್ಮುಕ್ತಾನ? ನಾವು ಅವ್ರಿಗೆ ಬೇಕೇ ಬೇಕವಾಗ. ನಿಮ್ಮ ಪವರ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾವು ಏನು ಮಾಡವಪ್ಪ? ನೋಡ್ರಿ ಅದೇನು ಮಾಡ್ತೀರಾ?